ಪ್ರೀತಿಯ ಗೆಳೆಯರೆ, ಹೊಟ್ಟೆ ಬೊಜ್ಜು ಅಲ್ವಾ? ಇಷ್ಟು ಜನಕ್ಕೆ ಕಾಮನ್. ಅದು ಎಸ್ಪೆಷಲಿ ಭಾರತ ದೇಶದಲ್ಲಿ ಸೆಂಟ್ರಲ್ ಬ್ಯಾಸ್ನ ಹೊಟ್ಟೆ ಇಷ್ಟು ದಪ್ಪ ಇರುತ್ತೆ ಅಲ್ವಾ? ಅದು ಬಹಳ ಕಾಮನ್. ಏನಕ್ಕೆ ಹೊಟ್ಟೆ ಬೊಜ್ಜು? ಬರೀ ನೋಡೋಕ್ಕೆ ಅಸಹ್ಯಕರ ಅಷ್ಟೇ ಅಲ್ಲ, ಕಾಸ್ಮೆಟಿಕ್ ಪರ್ಪಸಲ್ಲಿ ಎಷ್ಟೊಂದು ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ನಿಮಗೆ ಬ್ಲಡ್ ಪ್ರೆಷರ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಅಥವಾ ಮಂಡಿ ನೋವು, ಬೆನ್ನು ನೋವು ಅದಿರ್ಬೋದು. ಸೊ ಈ ರೀತಿ ನಾನಾ ರೀತಿಯ ತೊಂದರೆಗಳನ್ನು ಉಂಟು ಮಾಡುತ್ತೆ ಸೆಂಟ್ರಲ್ ಒಬ್ಯಾಸಿಟಿ, ಬೊಜ್ಜು. ಸೊ ಬೊಜ್ಜನ್ನು ಕರಗಿಸೋದು ಬಹಳ ಇಂಪಾರ್ಟೆಂಟು ಆರೋಗ್ಯದ ವಿಷಯ ನೋಡಿಕೊಂಡ್ರೆ. ಹಾಗಾಗಿ ಯಾವ ಸಿಂಪಲ್ 7 ಮನೆಯಲ್ಲೇ ಮಾಡುವಂಥ ವ್ಯಾಯಾಮಗಳು ಮಾಡೋದ್ರಿಂದ ನೀವು ಬೊಜ್ಜು ಕರಗಿಸ್ಬೋದು, ನೀವು ಸ್ಲಿಮ್ ಆಗ್ಬೋದು. ನಿಮ್ಗೆ ಗೊತ್ತಿದೆ ಬೊಜ್ಜು ಬರೋದಕ್ಕೆ ಸೆಂಟ್ರಲ್ ಲೈಫ್ ಕಾರಣ, ಎಕ್ಸಸೈಸ್ ಮಾಡಲ್ಲ, ಸ್ಟ್ರೆಸ್ ಮುಖ್ಯವಾದ ಕಾರಣ. ಸೊ ಇವನ್ನೆಲ್ಲ ಹೋಗ್ಲಾಡಿಸಿ ಮನೆಯಲ್ಲೇ ಮಾಡುವಂಥ 7 ಸಿಂಪಲ್ ಎಕ್ಸಸೈಸ್ ಯಾವ ಮಾಡೋದ್ರಿಂದ ಬೊಜ್ಜು ಹೆಂಗೆ ಕರಗುತ್ತೆ ಅಂತ ಪೂರ್ತಿ ಹೊರಗೆ ಹೇಳ್ತೀನಿ. ಆ ವಿಡಿಯೋನ ಪೂರ್ತಿ ನೋಡಿ, ನೀವು ಸ್ಲಿಮ್ ಆಗಿ, ಟ್ರಿಮ್ ಆಗಿ, ಹೆಲ್ತಿಯಾಗಿ. ಪ್ರೀತಿಗಳನ್ನ ಹೇಳ್ದಂಗೆ ಬೊಜ್ಜು ನಾನಾ ರೀತಿಯ ಕಾಯಿಲೆಗಳಿಗೆ ಒಂದು ಇನ್ವಿಟೇಷನ್ ಕೊಟ್ಟೆ. ನಾನು ಯಾವುದನ್ನು ವಿಡಿಯೋಸ್ ಹೇಳಿರ್ತೀನಿ ಅಲ್ವಾ? ಹೇಗೆ ಒಂದು ಒಳ್ಳೆ ಪಾರ್ಟಿ ಅರೇಂಜ್ ಮಾಡಿ, ಒಳ್ಳೆ ಭಾರಿ ಭೋಜನ ಔತಣಕೂಟ ಅರೇಂಜ್ ಮಾಡಿ ಎಲ್ಲ ಕಾಯಿಲೆಗಳಿಗೂ ಇನ್ವಿಟೇಷನ್ ಕೊಟ್ಟಂಗೆ. ಡಯಾಬಿಟೀಸ್ಗೆ, ಹೈಪರ್ಟೆನ್ಷನ್ಗೆ, ಮಂಡಿ ನೋವಿಗೆ, ಬೆನ್ನು ನೋವಿಗೆ, ಎಮ್ಡಿ ನೋವಿಗೆ ನಾನು ಫಸ್ಟ್ ಡಾಕ್ಟರ್ ಮುರಳೀಧರ್ ಆರ್ಥೋಪೆಡಿಕ್ಸ್ ಎಷ್ಟೊಂದು ಮಂಡಿ ನೋವು ಕೇಸ್ಗಳು ನೋಡ್ತಿದ್ದೆ ಅಲ್ವಾ? ಸೊ ಹಾಗೆ ಒಬೆಸಿಟಿನ ಕಂಟ್ರೋಲ್ ಮಾಡೋದು ಭಾಳ ಮುಖ್ಯ. ಸೊ ಒಂದು ಸಿಂಪಲ್ ಫಸ್ಟ್ ಎಕ್ಸಸೈಸ್ ನೀವು ಮನೇಲೇ ಮಾಡೋದು ಏನಪ್ಪ ಅಂತಂದರೆ, ನೀ ಟು ಚೆಸ್ಟ್ ಎಕ್ಸಸೈಸ್ ಅಂತ ನಿಂತಲ್ಲೇ ಈ ಥರ ಮಾರ್ಚ್ ಫಾಸ್ಟ್ ಮಾಡುವಂಥದ್ದು ಸಿಂಪಲ್ ಎಕ್ಸಸೈಸ್ ಅಲ್ವಾ? ನಿಮ್ಗೇನು ದೊಡ್ಡ ಜಿಮ್ ಬೇಕಿಲ್ಲ, ಅಥವಾ ಎಲ್ಲೋ ಹೊರಡೆ ಮಾಡಬೇಕಂತೇಳಿ ಮನೆಯಲ್ಲೇ ನಿಮ್ಮ ಟೆರೆಸ್ ಮೇಲೆ ಒಂದು ರೂಮಲ್ಲಿ ಕೂತ್ಕೊಂಡು ಮಾಡುವಂಥ ಎಕ್ಸಸೈಸ್ ಅದು. ಸೊ ಎಕ್ಸಸೈಸ್ನ ಮಾಡೋದಂತೆ ಬಿಗಿನಿಂಗಲ್ಲಿ ಒಂದು 30 ಸೆಕೆಂಡ್ಸ್ ಮಾಡ್ಕೊಳ್ಳಿ, ಗ್ರ್ಯಾಜುವಲ್ ಜಾಸ್ತಿ ಮಾಡ್ಕೊತ ಹೋಗಿ. ಸೊ ನಿಮ್ಮ ಕೆಪಾಸಿಟಿ ಒಂದೇ ಸಲ ನೋಡಿ, ಯಾವಾಗ ಆರಂಭ ಶುರುತ್ತು ಅಂತ ಆಗ್ಬೋದು. ಒಂದೇ ಸಲ ಏನು ಮಾಡ್ತಾರೆ, ಬೊಜ್ಜು ಕರಗಿಸ್ಬೇಕು ಅಂದ್ಬಿಟ್ಟು ಒಂದೇ ಸಲ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಮೈಕೆ ನಾವು ಜಾಸ್ತಿ ಅಂತ ಕೊನೆ ಮಾಡೋದೇ ಇಲ್ಲ ಅಲ್ವಾ? ದ್ವಿತೀಯ ವಿಘ್ನ ಅಂತ ಆಗ್ಬಿಡುತ್ತೆ. ಸೊ ಆ ಥರ ಆಗೋದು ಬೇಡ. ಸೊ ಹಾಗಾಗಿ ಏನಪ್ಪ ಅಂತಂದರೆ ಸ್ವಲ್ಪ ಗ್ರಾಜುವಲ್ ಜಾಸ್ತಿ ಮಾಡಬೇಕು. ಯಾವುದೇ ಎಕ್ಸಸೈಸ್ ಆಗಲಿ ಏನಾಗಲಿ, ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್, ಇಟ್ಸ್ ಓನ್ ಪೇಸ್ ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಎಕ್ಸಸೈಸ್ ಶುರು ಮಾಡ್ಕೊಳ್ಳಿ. ಇದೊಂದು ನೀಚೆಸ್ಟ್ ಎಕ್ಸಸೈಸು. ಬಿಗಿನಿಂಗಲ್ಲಿ 15-20 ಮಾಡಿ, ಆಮೇಲೆ ಗ್ರಾಜುವಲ್ ನಂಬರ್ ಜಾಸ್ತಿ ಮಾಡ್ಕೊತ ಹೋಗ್ಬೋದು. ಮಾಡಿದ ಅಡ್ವಾಂಟೇಜಸ್ ಅಂದರೆ, ಒಂದು ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ, ಬ್ರೀತಿಂಗ್ ಜಾಸ್ತಿ ಆಗುತ್ತೆ, ನಿಮ್ಮ ಫ್ಯಾಟ್ ಬರ್ನ್ ಆಗಿ ಜಾಸ್ತಿ ಆಗುತ್ತೆ, ಕ್ಯಾಲರೀಸ್ ಬರ್ನ್ ಆಗುತ್ತೆ. ಸೊ ಹೊಟ್ಟೆ ಕೂಡ ಕರಗಿ ಶುರುವಾತಿಗಳಾಗಿದೆ. ನಂಬರ್ 2 ಎಕ್ಸಾಂಪಲ್ ಮೌಂಟೇನ್ ಕ್ಲೈಂಬಿಂಗ್ ಪೊಸಿಷನ್ ಅಂತ ಹೇಳ್ತೀವಿ. ಇಲ್ಲ, ಇದು ನೀವು ಪುಷಪ್ ಮಾಡುವಾಗ ಮಲ್ಕೊಳ್ತೀರ, ಆ ಥರ ಮಲ್ಕೊಳ್ಳೋದು. ಅಂಗೈಯನ್ನು ನೆಲಮೂರು ಉಳಿತೀನ, ನಿಮ್ಮ ನೀ ಜಾಯಿಂಟ್ನ ಎದೆತ್ರ ಒಂದಾದ್ಮೇಲೆ ಒಂದು ಈ ಥರ ನಾವು ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತೀವಿ, ಆ ಥರ ಮಾಡುವಂಥ ಎಕ್ಸಸೈಸ್. ಸೊ ಆ ರೀತಿ ಮಾಡಿದಾಗ ಏನಂತೆ, ನಿಮಗೆ ಸೆಂಟ್ರಲ್ ಕೋರ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ. ಅಬ್ಡಮಿನಲ್ಲಿ ನಾವು ಪ್ಯಾಡ್ ಮಸಲ್ಸ್ ಅಂತ ಹೇಳ್ತೀವಲ್ಲ, ಕೋರ್ ಮಸಲ್ಸ್ ಅಂತ ಹೇಳ್ತೀವಿ. ಅಬ್ಡಮಿನಲ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ, ಕೋರ್ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ. ಸೊ ಸೆಂಟ್ರಲ್ ಒಬ್ಯಾಸಿಟಿ ಅಲ್ಲೇ ಹೆಚ್ಚು ಒತ್ತಡ ಬೀಳೋದೆ ಅಂತ, ಅಲ್ಲಿನ ಒಬ್ಯಾಸಿಟಿ, ಅಲ್ಲೇ ಬೊಜ್ಜೆ ಕರಗೋದಕ್ಕೆ ಭಾಳ ಇಂಪಾರ್ಟೆಂಟ್ಗಳಿದೆ. ಸೊ ಇದನ್ನು ಅಷ್ಟೇ, ನಾನು ಹೇಳಿದಾಗ ಎಲ್ಲ ಎಕ್ಸಸೈಸ್ ಗ್ರಾಜುವಲ್ ಸ್ವಲ್ಪ ಜಾಸ್ತಿ ಮಾಡ್ಕೊತ ಹೋಗಿ, ಒಂದು ವಿಗರಸ್ ಆಗಿ ಒಂದು 1 to 3 ಮಿನಿಟ್ಸ್ ಮಾಡ್ಬೋದು. ಆಮೇಲೆ ಗ್ಯಾಪ್ ಕೊಡ್ಬೋದು, ಮತ್ತು ಸ್ವಲ್ಪ ಗ್ಯಾಪ್, ಮತ್ತು ಅದನ್ನು 3 ಸೆಟ್ಟಲ್ಲಿ ಒಂದೊಂದು ಎಕ್ಸಸೈಸ್ ಮಾಡೋದು ಭಾಳ ಒಳ್ಳೆಯದು. ಸೊ ಈ ರೀತಿ ಮಾಡೋದೇನಂತೆ ನಿಮಗೆ ಆ ಬೊಜ್ಜು ಕರಗೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಕೋರ್ ಮಸಲ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ನಂಬರ್ 3 ಎಕ್ಸಸೈಸ್ ಏನಪ್ಪ ಅಂದರೆ ಪ್ಲ್ಯಾಂಕ್ ಎಕ್ಸಸೈಸ್ ಅಂತಿದೆ, ವುಡನ್ ಪ್ಲ್ಯಾಂಕ್ ಥರ. ಸೊ ಹೊಟ್ಟೆದವಾದ ಮಲ್ಕೊಳ್ಳುವಂಥದ್ದು, ಎಲ್ಬೋವನ್ನು ಮಡಚಿ, ಎಲ್ಬೋ ಮೇಲೆ ಮತ್ತು ಟೋಸ್ ಮೇಲೆ ನಿಂತ್ಕೊಳ್ಳೋದು. ಒಂದು 15-20 ಸೆಕೆಂಡ್ ಅದರಿಂದ ಮೇಂಟೈನ್ ಮಾಡಬೇಕು, ಮತ್ತೆ ಕೆಳಬಿಡಬೇಕು, ಮತ್ತೆ ಎತ್ತಬೇಕು, ಒಂದು 15-20 ಸೆಕೆಂಡ್ ಮತ್ತೆ ಕೆಳಗೆ. ಈ ಥರ ಎಕ್ಸಸೈಸು ಇದನ್ನು ಒಂದು 10-15 ರೆಗ್ಯುಲರ್ ಮಾಡಬೇಕಾಗುತ್ತೆ. ಇದು ಕೂಡ ನಿಮ್ಮ ಕೋರ್ ಮಸಲ್ಸ್ ಸ್ಟ್ರೆಂಥನಿಂಗ್ ಹೆಲ್ಪ್ ಆಗುತ್ತೆ, ಅಬ್ಡೋಮಿನಲ್ ಮಸಲ್ಸ್ಗೆ ಮತ್ತು ಬ್ಯಾಕ್ ಮಸಲ್ಸ್ ಕೂಡ ಸ್ಟ್ರೆಂಥನಿಂಗ್ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಎಕ್ಸಸೈಸ್ ರೆಗ್ಯುಲರ್ ಮಾಡಬೇಕಾಗತ್ತೆ. ಎಲ್ಲ ಸಿಂಪಲ್ ಎಕ್ಸಸೈಸು ನಿಮ್ಮ ಮನೇಲೆ ಮಾಡುತ್ತೆ. ಯಾವುದೇ ದೊಡ್ಡ ಜಿಮ್ಗೆ ಹೋಗಿ ಏನೋ ₹1000 ಮೆಂಬರ್ಶಿಪ್ ಕೊಟ್ಟು ಮಾಡುವಂಥದ್ದು ಏನಿಲ್ಲ. ನೀವು ಮನೆಯಲ್ಲೇ ಹಳ್ಳೀಲಿ ಸಿಟಿಲಿ ಎಲ್ಲಿದ್ದು ಅಲ್ಲೇ ಮಾಡ್ಕೋಬೋದು. ದೊಡ್ಡ ಜಿಮ್ ಜಾಯ್ನ್ ಆಗಬೇಕು, ದೊಡ್ಡ ಕಸರತ್ತು ಮಾಡಬೇಕು, ಅದು ಇದು ಅಂತ ದುಡ್ಡು ಖರ್ಚು ಮಾಡಬೇಕು ಅಂತೇನಿಲ್ಲ. ಸಿಂಪಲ್ ಎಕ್ಸಸೈಸ್, ಬಟ್ ಏನಪ್ಪ ಅಂದರೆ ರೆಗ್ಯುಲರಾಗಿ ಕನ್ಸಿಸ್ಟೆಂಟಾಗಿ ಮಾಡಬೇಕು. ದಟ್ ಇಸ್ ದ ಕೀ. ನಂಬರ್ 4 ಬಂದು ಬೈಸಿಕಲ್ ಕ್ರಂಚಸ್ ಅಂತ ಹೇಳ್ತೀವಿ. ಇಲ್ಲ, ಬೆನ್ನು ಕೆಳಗೆ ಮಾಡಿ ಮಲ್ಕೊಳ್ಳುವಂಥದ್ದು, ಮತ್ತು ಕಾಲನ್ನು ಎತ್ತುವಂಥದ್ದು, ಮತ್ತು ನಿಮ್ಮ ಭುಜನ ಕೂಡ ಎತ್ತುವಂಥದ್ದು. ಎತ್ತುಬಿಟ್ಟು ಕಾಲನ್ನ ಸೈಕಲ್ ತುಳಿತಾರ ಮಾಡೋದು. ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ಕೊಂಡು ಆ ಥರ ಮಾಡುವಂಥದ್ದು ಸೈಕಲ್ ಕ್ರಂಚಸ್, ಇದೊಂದು ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಬೇಕಾದ್ರೆ ಮಂಡಿ ಮಡಚಿಬಿಟ್ಟು ಕೈ ಈ ಥರ ಇಟ್ಕೊಂಡು ಈ ಕಡೆ ಆಪೋಸಿಟ್ನಿಗೆ ಮತ್ತು ಈ ಕಡೆ ಆಪೋಸಿಟ್ ಫಿಗಲ್ ತೋರಿಸಿ ಈ ಥರ ಮಾಡುವಂಥದ್ದು. ಸೊ ಎಲ್ಲ ಮಾಡೋದಂತೆ ನಿಮ್ಮ ಲೋವರ್ ಅಬ್ಡಮ್ ಮತ್ತು ಅಪ್ಪರ್ ಅಬ್ಡಮ್ ಎರಡಕ್ಕೂ ಅಲ್ಲಿಗೆ ಪ್ರೆಷರ್ ಬೀಳುತ್ತೆ. ಎರಡೂ ಅಲ್ಲಿ ಕಲೆಕ್ಟ್ ಆಗಿರುವಂಥ ಏನು ಮಸಲ್ಸ್ಗೆ ಅಲ್ಲಿ ವರ್ಕ್ ಚೆನ್ನಾಗಿ ಬೆಲ್ಲಿ ಏನಿರುತ್ತಲ್ಲ, ಆ ಬೆಲ್ಲಿ ಫ್ಯಾಟ್ ಅಂತ ಹೇಳ್ತೀವಿ. ಆ ಫ್ಯಾಟ್ ಕರಗೋದು ಕೂಡ ಭಾಳ ಅನುಕೂಲಕರ ಆಗುತ್ತೆ. ಸೊ ಅಲ್ಲಿ ಲೋಡ್ ಬೀಳೋದ್ರಿಂದ ಅಲ್ಲಿ ಬೆಲ್ಲಿ ಫ್ಯಾಟ್ ಬೇಗ ಕರಗುತ್ತೆ, ಸೆಂಟ್ರಲ್ ಒಬ್ಯಾಸಿಟಿ ಕರಗೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ನಂಬರ್ 5ನೇ ಎಕ್ಸಸೈಸ್ ಏನಪ್ಪ ಅಂದರೆ ಟ್ವಿಸ್ಟಿಂಗ್ ಅಂತೇಳಿ. ಟ್ವಿಸ್ಟಿಂಗ್ ಎಕ್ಸಸೈಸ್ ಸಿಂಪಲ್. ನೀವು ಒಂದು ನೆಲ ಮೇಲೆ ಕೂತ್ಕೊಳ್ಳುವಂಥದ್ದು, ಮಂಡಿ 2 ಬೆಂಡ್ ಮಾಡಿರಿ, ಸ್ವಲ್ಪ ಲೀನ್ ಬ್ಯಾಕ್ ಮಾಡಿದ ಹಿಂದ್ಗಡೆ ಪಿಚ್ಚರ್ ಹಾಕಿರ್ತೀನಿ ನೋಡಿ. ಕೈ ಈ ಥರ ಇಟ್ಕೊಳ್ಬೋದು, ಈ ಕಡೆ ಈ ಥರ ಟ್ವಿಸ್ಟ್ ಮಾಡೋದು, ಈ ಕಡೆ ಒಂದ್ಸರಿ ಗ್ರ್ಯಾಜುವಲ್ ಆಗಿ ಈ ಥರ ಟ್ವಿಸ್ಟ್ ಮಾಡುವಂಥದ್ದು.
ಸೊ ಸಿಂಪಲ್ ಎಕ್ಸಸೈಸ್ ಅಪ್ಪರ್ ಬಾಡಿನ ಟ್ವಿಸ್ಟ್ ಮಾಡೋದು. ಈಗ ಟ್ವಿಸ್ಟ್ ಮಾಡಿದಾಗ ಅಂತ ಎಸ್ಪೆಷಲಿ ನಿಮಗೆ ಸೈಡಲ್ಲಿರುವಂಥ ಫ್ಯಾಟ್ ಇರುತ್ತಲ್ಲ, ಇಲ್ಲಿ ಕೆಲವು ಟೈರ್ ಅಂತ ಬಂದಿರುತ್ತೆ, ಕೆಲವು ಬಜಾಜ್ ಟೈರ್ ಇರುತ್ತೆ, ಕೆಲವು ಲಾರಿ ಟೈರ್ ದೊಡ್ಡ ದೊಡ್ಡ ಟೈರ್ ಬಂದ್ಬಿಡುತ್ತೆ ಸೈಡಲ್ಲಿ ಅಲ್ವಾ. ಸೊ ಅದು ಬೊಜ್ಜು ಕರೆಯೋಕ್ಕೆ ಅನುಕೂಲ ಆಗುತ್ತೆ. ಸಿಂಪಲ್ ಎಕ್ಸಸೈಸ್ ಟ್ವಿಸ್ಟಿಂಗ್ ಈ ಥರ ಮಾಡಬೇಕಾಗುತ್ತೆ. ಇದನ್ನು ಒಂದು 15-20 ಮಾಡಿ ಗ್ರ್ಯಾಜುವಲಾಗಿ ನಂಬರ್ ಜಾಸ್ತಿ ಮಾಡ್ಕೊತ ಹೋಗಿ. ಸೊ ಈ ಒಂದೊಂದು ಎಕ್ಸಸೈಸು ಒಂದೊಂದಕ್ಕೆ ಹೆಲ್ಪ್ ಆಗುತ್ತೆ. ಇದು ಸೈಡಲ್ಲಿರುವಂಥ ಟೈಸ್ ಅಂತ ಏನು ಹೇಳ್ತೀವಲ್ಲ ಬೊಜ್ಜಲ್ಲಿ, ಅದು ಕರೆಯೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಸಿಂಪಲ್ ಎಕ್ಸಸೈಸ್ ರೆಗ್ಯುಲರ್ ಮಾಡಬೇಕಾಗಿದೆ. ನಂಬರ್ 6ನೇದು ಲೆಗ್ ರೈಸ್ ಟೆಸ್ಟ್ ಅಂತೀವಿ. ಸಿಂಪಲ್ ಎಕ್ಸಸೈಸ್ ಬೆನ್ನ ಮೇಲೆ ಮಾಡ್ಕೊಳ್ಳೋಂಥದ್ದು, ಕಾಲನ್ನ ಒಂದು 90 ಡಿಗ್ರೀಸ್ 2 ಕಾಲು ಎತ್ತುವಂಥದ್ದು, ಸ್ಲೋವಾಗಿ ಕೆಳಗೆ ಬಿಡುವಂಥದ್ದು, ಕೆಳಗೆ ಫುಲ್ ನೆಲಕ್ಕೆ ತಾಗಿಸ್ಬಿಡಿ, ಅಂದರೆ ಇಟ್ಕೊಳ್ಳಿ, ಮತ್ತೆ ಮೇಲಕ್ಕೆ ಎತ್ತಿ ಮತ್ತೆ ಬಿಡಿ, ಈ ಥರ ಎಕ್ಸಸೈಸ್ ಮಾಡೋಂಥದ್ದು. ಸೊ ಈ ಥರ ಎಕ್ಸಸೈಸ್ ಮಾಡಿದ್ರೆ ಲೋವರ್ ಅಬ್ಡೋಮಿನಲ್ಸ್ಗೆ ಸ್ಟ್ರೆಚ್ ಆಗುತ್ತೆ, ಅಲ್ಲಿಗೆ ಲೋಡ್ ಬೀಳುತ್ತೆ. ಸೊ ಫ್ಯಾಟ್ ಕರಗಕ್ಕೆ ಅನುಕೂಲ ಆಗ್ತಾ. ಸೊ ಸಿಂಪಲ್ ಲೆಗ್ ರೈಸ್ ಟೆಸ್ಟ್ ಇದನ್ನು ಅಷ್ಟೇ, ಒಂದೊಂದು ಎಕ್ಸಸೈಸ್ 15-20 ಸಲ ಮಾಡಬೇಕು. 3 ಸೆಟ್ಸಲ್ಲಿ ಮಾಡಿದ್ರೆ ಮಾಡೋದು. ಇವೆಲ್ಲ ಎಕ್ಸಸೈಸ್ 3 ಸೆಟ್ಸಲ್ಲಿ, ಒಂದ್ಸಲ 10-15 ಸಲ ಮಾಡೋದು, ಸ್ವಲ್ಪ ಗ್ಯಾಪ್ ತೊಗೊಳ್ಳೋದು, ಮತ್ತೆ 15 ಸಲ ಮಾಡೋದು, ಮತ್ತೆ ಗ್ಯಾಪ್ ತೊಗೊಳ್ಳೋದು, ಮತ್ತೆ 15 ಸಲ ಗ್ಯಾಪ್ ತೊಗೊಳ್ಳೋದು. ಈ ರೀತಿ 3 ಸೆಟ್ಸಲ್ಲಿ ಇವೆಲ್ಲ ಎಕ್ಸಸೈಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಲೋವರ್ ಅಬ್ಡೋಮಿನಲ್ಸ್ ಕೂಡ ಎಕ್ಸಸೈಸ್ ಚೆನ್ನಾಗಾಗುತ್ತೆ, ಅಲ್ಲಿ ಕಲೆಕ್ಟ್ ಆಗಿರುವಂಥ ಬೊಜ್ಜು ಕರೋಕ್ಕೂ ಅನುಕೂಲ ಆಗುತ್ತೆ. ಸೊ ಇವು ಸ್ಟ್ರೈಟ್ ಲೆಗ್ ರೈಸಿಂಗ್ ಎಕ್ಸಸೈಸ್ ಅಂತ ಸಿಂಪಲ್ ಎಕ್ಸಸೈಸು ಆರಾಮ ಮಾಡೋದು ಗೆಳೆಯರೆ. 7ನೇದು ಬಂದು ಫುಲ್ ಬಾಡಿ ಫ್ಯಾಟ್ ಬರ್ನರ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಫ್ಯಾಟ್ ಬರ್ನಿಂಗ್ ಎಕ್ಸಸೈಸ್ ಅಂತ. ಫ್ಯಾಟ್ ಬರ್ನಿಂಗ್ ಇಸ್ ವೆರಿ ಸಿಂಪಲ್. ನಿಂತ್ಕೊಳ್ಳುವಂಥದ್ದು, ಕೆಳಗಡೆ ಕುತ್ಕೊಳ್ಳೋಂಥದ್ದು, 2 ಕಾಲು ಹಿಂದಕ್ಕೆ ಮಾಡುವಂಥದ್ದು, ಮತ್ತೆ ಮುಂದಕ್ಕೆ ತರೋದು, ಮತ್ತೆ ತರೋದು. ಈ ಥರ ರಿಪೀಟೆಡ್ ಆಗಿ ಒಂದು 10-15 ಸಲ ಮಾಡಬೇಕು, ಮತ್ತೆ 3 ಸೆಟಲ್ಲಿ ಮಾಡಬೇಕು. ಸೊ ಇಡೀ ಬಾಡಿ ಎಕ್ಸಸೈಸ್ ಆಗುತ್ತೆ ಅಲ್ವಾ. ನಿಮಗೆ ಬೆವರು ಕಿತ್ಕೊಳ್ಳೋಕೆ ಶುರು ಆಗುತ್ತೆ ಫಾಸ್ಟಾಗಿ ಮಾಡಿದಾಗ. ಸೊ ಸಿಂಪಲ್ ಎಕ್ಸಸೈಸ್ ಬ್ಯಾಕ್ಗ್ರೌಂಡ್ ಹಾಕಿದ್ದು ನೋಡಿ, ನಿಂತ್ಕೊಂಡಿರ್ತೀರ, ಸಣ್ಣಗೆ ಕೂತ್ಕೋತಿಕ್ಕಲ್ಲಿ 2 ಕಾಲನ್ನ ಹಿಂದಕ್ಕೆ ಚಾಚ್ತೀರಾ, ಪ್ಲ್ಯಾಂಕ್ ಪೊಸಿಷನ್ ಅಲ್ಲಿಗೆ ಹೋಗ್ತೀರಾ, ಮತ್ತೆ ವಾಪಸ್ 2 ಕಾಲು ತರ್ತೀರಾ, ಮತ್ತೆ ನಿಂತ್ಕೊಂತೀರ. ಈ ಥರ ಎಕ್ಸಸೈಸ್ ಮಾಡೋದು. ಸೊ ಇದನ್ನು ರಿಪೀಟೆಡ್ ಆಗಿ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಎಲ್ಲ ರೀತಿಯ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಎಸ್ಪೆಷಲಿ ಫ್ಯಾಟ್ ಬರ್ನಿಂಗ್. ಅದಕ್ಕೆ ಟೋಟಲ್ ಬಾಡಿ ಫ್ಯಾಟ್ ಬರ್ನಿಂಗ್ ಎಕ್ಸಸೈಸ್ ಅಂತ ಇರೋದು. ಸೊ ವಿಗರಸ್ ಆಗಿ ಮಾಡಿದಾಗ ಅಂತ ನಿಮ್ಗೆ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಬಾಡಿಲಿ, ಬೊಜ್ಜಿನ ಅಂಶ ಅಲ್ವಾ. ನೀವು ಎಕ್ಸ್ಟ್ರಾ ಕೆಲಸ ಮಾಡಿದಾಗ ಬೊಜ್ಜು ಕರಕ್ಕೆ ಶುರು ಆಗೋದು. ಸ್ವಲ್ಪ ಮಿನಿಮಮ್ ಎಕ್ಸಸೈಸ್ ಮಾಡಿದಾಗ ಸುಮ್ಮನೆ ನಿಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ, ಅವೆಲ್ಲ ಆಗ್ತಾ ಬರುತ್ತೆ. ಬಟ್ ನಿಮ್ಮ ಎಕ್ಸ್ಟ್ರಾ ಬೊಜ್ಜು ಏನಿರುತ್ತೆ ಹೊಟ್ಟೆ ಸೆಂಟ್ರಲ್ ಅದು ಕರಗಬೇಕಂದ್ರೆ ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಸ್ಟೆನೋಸ್ ಎಕ್ಸಸೈಸ್ ಮಾಡಬೇಕು. ಈ ರೀತಿ ಸ್ಟೆನೋಸ್ ಎಕ್ಸಸೈಸ್ ಮಾಡಿದಾಗಲೇ ನಿಮ್ಮ ಬಾಡಿ ಫ್ಯಾಟ್ ಕರಗುವಂಥದ್ದು. ಸೊ ವೆರಿ ಇಂಪಾರ್ಟೆಂಟ್ ಸಿಂಪಲ್ ಎಕ್ಸಸೈಸ್. ನಾನು 7 ಸಿಂಪಲ್ ವಿಧಾನಗಳನ್ನ ಹೇಳಿದ್ದೀನಿ. ಭಾಳ ಈಸಿ, ಮನೇಲಿ ಆರಾಮಾಗಿ ಮಾಡ್ಬೋದು. ಯಾವುದೇ ದುಡ್ಡು ಖರ್ಚು ಆಗಲ್ಲ. ದುಡ್ಡೇನು ದೊಡ್ಡ ಜಿಮ್ಗೆ ಜಾಯ್ನ್ ಆಗಬೇಕು ಅಂತಿಲ್ಲ, ಅಥವಾ ಏನು ಕಷ್ಟಪಡಬೇಕು, ಕಸರತ್ತು ಮಾಡಬೇಕು ಅಂತಿಲ್ಲ. ಸಿಂಪಲ್ ಎಕ್ಸಸೈಸ್ ರೆಗ್ಯುಲರ್ ಮಾಡಿ ಗೆಳೆಯರೆ, ಖಂಡಿತ ನಿಮ್ಮ ವೇಟ್ ಕಡಿಮೆ ಆಗ್ತದೆ, ಅಲ್ಲಿ 2 ಮಾತಿಲ್ಲ. ಸಿಂಪಲ್ ಆಗಿರೋಂಥ 7 ಎಕ್ಸಸೈಸ್ಗಳಲ್ಲಿ ಭಾಳ ಸುಲಭ ಅಲ್ವಾ ನೋಡಿ. ರೆಗ್ಯುಲರ್ ಆಗಿ ಮಾಡೋದು, ಕನ್ಸಿಸ್ಟೆನ್ಸಿ ಇದಕ್ಕೆ ಅಂದರೆ ರೆಗ್ಯುಲರ್ ಮಾಡೋದು ಭಾಳ ಮುಖ್ಯ. ಒಂದು ದಿವಸ ಸಿಕ್ಕಾಪಟ್ಟೆ ಮಾಡಿಬಿಡೋದು, ಮತ್ತೊಂದು 3-4 ಸಲ ಮಾಡೋದೇ ಇಲ್ಲ, ಮತ್ತೊಂದು 3 ಸಲ ಮಾಡೋದೇ ಇಲ್ಲ, ಮಧ್ಯಾಹ್ನ ಮಾಡೋದು, ಈ ಥರ ಮಾಡ್ತಾ ಹೋದ್ರೆ ಆಗಲ್ಲ. ಎವ್ರಿ ಡೇ ಅಟ್ಲೀಸ್ಟ್ ಮಿನಿಮಮ್ 5 ಡೇಸ್ ಇನ್ ಎ ವೀಕ್ ಅಂತೀವಿ. ಸೊ ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. 15-20 ನಿಮಿಷ ಆಗುತ್ತೆ. ಸಿಂಪಲ್ ಎಕ್ಸಸೈಸ್ ರೆಗ್ಯುಲರ್ ಮಾಡಿ ಫ್ಯಾಟ್ ಖಂಡಿತ ಕಡಿಮೆ ಆಗ್ತಾ ಬರ್ತದೆ, ಹೊಟ್ಟೆ ಫ್ಯಾಟ್. ಜೊತೆಗೆ ಬರೀ ಎಕ್ಸಸೈಸ್ ಒಂದು ಆಗಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಬ್ಯಾಂಕ್ ಅಕೌಂಟ್ ನೀವು ಡೆಪಾಸಿಟ್ ಮಾಡ್ತೇವೆ, ವಿಡ್ರಾ ಮಾಡ್ತಿದ್ರ. ಡೆಪಾಸಿಟ್ ಮಾಡೋದು ಕಡಿಮೆ ಮಾಡಿ, ವಿಡ್ರಾ ಮಾಡೋದು ಕಡಿಮೆ ಜಾಸ್ತಿ ಮಾಡಿದ್ರೆ ಅವಾಗ ಕಡಿಮೆ ಆಗ್ತಾ ಬರ್ತದೆ ಬ್ಯಾಲೆನ್ಸ್ ಅಲ್ವಾ. ಸೊ ನೀವು ವಿಡ್ರಾ ಜಾಸ್ತಿ ಮಾಡೋದು ಕಡಿಮೆ ಮಾಡಿ, ಡೆಪಾಸಿಟ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗ್ತಾ ಬರುತ್ತೆ, ಅಥವಾ ಡೆಪಾಸಿಟ್ ಜಾಸ್ತಿ ಮಾಡಿ ವಿಡ್ರಾ ಮಾಡಲಿ ಅಂದ್ರೂ ಜಾಸ್ತಿ ಆಗ್ತಾ ಬರುತ್ತೆ. ಅದೇ ರೀತಿ ಎಕ್ಸಸೈಸ್ ಮಾಡಿ ಕರೆಸ್ಬೇಕು. ಜೊತೆಗೆ ನೀವು ಎಕ್ಸ್ಟ್ರಾ ಊಟ ಆಹಾರ ಪದ್ಧತಿಯಲ್ಲಿ ಖಂಡಿತ ಕಂಟ್ರೋಲ್ ಮಾಡಬೇಕಾದ್ರೆ ಆದಷ್ಟು ಸ್ವೀಟ್ಸು, ಎಣ್ಣೆ ಕರಿದ ಪದಾರ್ಥಗಳು, ಕುರ್ಚಲ್ ತಿಂಡಿಗಳನ್ನ, ಬೇಕರಿ ಐಟಮ್ಸ್ನು, ಈ ಪಿಜ್ಜಾ ಬರ್ಗರ್ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಗೆಳೆಯರೆ. ಮತ್ತು ಕಾರ್ಬೋನೇಟೆಡ್ ಡ್ರಿಂಕ್ಸು, ಎನರ್ಜಿ ಡ್ರಿಂಕ್ಸ್ ಕೂಡ ಅವಾಯ್ಡ್ ಮಾಡೋದು ಭಾಳ ಒಳ್ಳೆಯದು. ಅವೆಲ್ಲ ಕನ್ಸ್ಯೂಮ್ ಮಾಡಿದಷ್ಟು ಮೈದಾ, ಶುಗರು ಅವೆಲ್ಲ ಕನ್ಸ್ಯೂಮ್ ಮಾಡಿದಷ್ಟು ಬೊಜ್ಜು ಜಾಸ್ತಿ ಆಗುತ್ತೆ, ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಆಹಾರವನ್ನು ಡಯಟಿಂಗ್ ಮಾಡೋದು ಭಾಳ ಕ್ರುಷಿಯಲ್ಲು. ಒಂದು ಆಹಾರ ಪದ್ಧತಿ ಕರೆಕ್ಟಾಗಿರಲಿ, ದಿನಕ್ಕೆ 2-3 ಲೀಟರ್ ನೀರು ಕುಡೀರಿ, ಎಕ್ಸಸೈಸ್ ರೆಗ್ಯುಲರ್ ಮಾಡಿ, ಜೊತೆಗೆ ಸ್ಟ್ರೆಸ್ ಫ್ರೀ ಲೈಫ್, ಪ್ರಾಣಾಯಾಮ, ಧ್ಯಾನ, ಯೋಗಾಸನ, ಆಸನಕ್ಕೆ ಏನು ಬೇಕಾದ್ರೆ ಮಾಡೋದು, ಸ್ಟ್ರೆಸ್ ಫ್ರೀ ಲೈಫ್ ಇರಲಿ. ಕಣ್ಣು ತುಂಬ ನಿದ್ದೆ ಮಾಡಿ. ನಾನು ಯಾವಾಗಲೂ ಹೇಳ್ತಿದ್ದೆ ನನ್ನ ಪೇಷಂಟ್ಗೆ, ಇನ್ನು ಕೈ ತುಂಬ ಉದ್ದೆ, ಹೊಟ್ಟೆ ತುಂಬ ಮುದ್ದೆ, ಕಣ್ಣು ತುಂಬ ನಿದ್ದೆ ಅಂತ ಅಲ್ವಾ. ನಿಮ್ಮ ನಿದ್ದೆ ಚೆನ್ನಾಗಾದರೆ ಹೊಟ್ಟೆಗೆ ಉದ್ದೆ ಚೆನ್ನಾಗಿ, ಕೈಗಿದ್ದರೆ ಉದ್ದೆ ಕೆಲಸನೂ ಚೆನ್ನಾಗುತ್ತೆ ಅಲ್ವಾ. ನಿಮ್ಮ ಕೆಲಸ ಚೆನ್ನಾಗಬೇಕು ಅಂದರೆ ಕಣ್ಣು ತುಂಬ ನಿದ್ದೆನೂ ಮಾಡಬೇಕು, ಹೊಟ್ಟೆ ತುಂಬ ಊಟನೂ ಮಾಡಿ, ಮುದ್ದೆನೂ ತಿನ್ನಿ, ಕೈ ತುಂಬ ಕೆಲಸ ಮಾಡ್ಬೇಕಂದ್ರೆ ನೀವು ಎನರ್ಜೆಟಿಕ್ ಆಗಿರಬೇಕು, ಹೆಂಗಾಗಿರ್ಬೇಕು, ಹೆಲ್ತಿ ಆಗಿರಬೇಕು. ಸೊ ನೀವು ಎಲ್ಲ ಎಕ್ಸಸೈಸ್ ಮಾಡೋದು ಬರೀ ಬೊಜ್ಜು ಕರಗಿಸ್ಬೇಕು ಅದೊಂದೇ ಅಲ್ಲ, ಬೊಜ್ಜು ಖಂಡಿತ ಕರುತ್ತೆ, ಜೊತೆಗೆ ಇಟ್ಕೊಂಡು ಹೆಲ್ತಿ, ಅವ್ನು ಎನರ್ಜಿ ಕ್ರಿಯೇಟ್ ಅದು, ಏನೇ ಕೆಲಸ ಮಾಡೋದು ಉತ್ಸಾಹ ಇರುತ್ತೆ, ಖುಷಿಯಾಗಿ, ಸಂತೋಷವಾಗಿ, ಎಂಥೂಸಿಯಸ್ಟ್ ಆಗಿ, ಎನರ್ಜೆಟಿಕ್ ಆಗಿ ಮಾಡ್ತೀರಾ. ಓವರಾಲ್ ನಿಮ್ಮ ಲೈಫ್ ಎನರ್ಜೆಟಿಕ್ ಆಗಿರುತ್ತೆ, ಹೆಲ್ತಿ ಆಗಿರ್ತೀರ, ಬೊಜ್ಜು ಕರುತ್ತೆ. ನಾನು ಹೇಳಿದಾಗೆ ಎಲ್ಲ ರೀತಿಯ ಕಾಯಿಲೆಗಳು ಕೂಡ ಅನುಕೂಲ ಆಗ್ತಾಗಳಿದೆ. ಸೊ ಹಾಗೆ ವೆರಿ ಇಂಪಾರ್ಟೆಂಟ್, ಕನ್ಸಿಸ್ಟೆಂಟ್ ರೆಗ್ಯುಲರ್ ಮಾಡಿ ನೋಡಿ. ಫಾರಿನ್ ಕಂಟ್ರೀಸ್ ಎಲ್ಲ ಹೇಗೆ ನಮ್ಮ ಈ ಭಾರತದಲ್ಲಿ ಒಂದು ಹಿಂದೂ ಸಂಸ್ಕೃತಿ ಪ್ರಕಾರ ಎಲ್ಲ ಮನೇಲಿ ಒಂದು ದೇವ್ರ ಮನೆ ಇಟ್ಕೊಂಡಿರ್ತೀವಲ್ಲ, ಪೂಜೆಗೆ ಅಂತ ಪೂಜೆ ಮಾಡ್ಕೊಂಡು ದೇವ್ರ ಮನೆ ಇಟ್ಕೊಂಡಿರ್ತಾರೆ. ಅದೇ ರೀತಿ ಫಾರಿನ್ ಕಂಟ್ರೀಸ್ ಒಂದು ಎಕ್ಸಸೈಸ್ಗೆ ಒಂದು ಜಿಮ್ ಮಾಡ್ಕೊಂಡಿರ್ತಾರೆ, ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ರೆಗ್ಯುಲರ್ ಜಿಮ್ಗೆ ಹೋಗ್ತಾರೆ, ವಾಕಿಂಗ್ ಹೋಗ್ತಾರೆ, ಸ್ವಿಮ್ಮಿಂಗ್ ಮಾಡ್ತಾರೆ, ಏನೋ ಒಂದು ರೆಗ್ಯುಲರ್ ಯೋಗಾಸನಗಳೆಲ್ಲ ಮಾಡ್ತಿರ್ತಾರೆ. ಅದೇ ರೀತಿ ನಾವು ಕೂಡ ರೆಗ್ಯುಲರ್ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಒಂದು ರೆಗ್ಯುಲರ್ ಪಾರ್ಟ್ ಆಫ್ ದ
ಲೈಫ್ ಶುಡ್ ಬಿ ಫಾರ್ ಎಕ್ಸಸೈಸ್. ಅದೊಂದು ಎಕ್ಸಸೈಸ್ ಒಂದು ಅರ್ಧ ಗಂಟೆ ಒಂದು ಗಂಟೆ ತೆಗೆದಿಟ್ಬಿಡ್ಬೇಕು. ಆವಾಗ ನೀವು ರೆಗ್ಯುಲರ್ ಎಕ್ಸಸೈಸ್ ಮಾಡ್ತೀರಾ. ರೆಗ್ಯುಲರ್ ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಬಾಡಿ ವೆಯ್ಟ್ ಮೇಂಟೈನ್ ಆಗುವಂಥದ್ದು, ನೀವು ಎನರ್ಜೆಟಿಕ್ ಆಗಿ ಯಂಗಾಗಿ ಕಾಣುವಂಥದ್ದು. ವಿಶ್ ಯು ಒನ್ಸ್ ಅಗೇನ್ ಹ್ಯಾಪಿ ಹೆಲ್ತಿ ಲೈಫ್. ಎಕ್ಸಸೈಸ್ ರೆಗ್ಯುಲರ್ ಮಾಡಿ, ಬೊಜ್ಜು ಕಲಿಸ್ಕೊಳ್ಳಿ, ಹೆಲ್ತಿ ಆಗಿರಿ, ಬಿ ಹೆಲ್ತಿ, ಬಿ ಎನರ್ಜೆಟಿಕ್. ಒನ್ಸ್ ಅಗೇನ್ ನಾನು ಡಾಕ್ಟರ್ ಮುರಳೀಧರ ಅಂತ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮರ್ಯಾದೆ ಈಗಲೇ ನಾವು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ಗೂ ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ, ದಯವಿಟ್ಟು ಅದನ್ನು ಕೂಡ ಫಾಲೋ ಮಾಡಿ ಗೆಳೆಯರೆ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್.